ಓಂ ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಬ್ರಹ್ಮಚೈತನ್ಯ ಗುರುಭ್ಯೋ ನಮಃ. ಶ್ರೀ ನಿಮಿಷಾಂಬಾಯೇ ನಮಃ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಕೆ ಅನಂತು. ಜುಲೈ ತಿಂಗಳ ಮಕರ ರಾಶಿಯ ಮಾಸ ಭವಿಷ್ಯವನ್ನು ನೋಡೋಣ ಬನ್ನಿ. ಶನಿ ಮಹಾತ್ಮ ಅಧಿಪತಿಯಾದ ಮಕರ ರಾಶಿಯವರು ಮೂಲತಃ ಮೃದು ಸ್ವಭಾವದವರು. ನೀವು ಮಾಡುವ ಕೆಲಸಗಳು ನಿಧಾನವಾದರೂ ಸ್ಥಿರವಾಗಿ ದೃಢವಾಗಿ ಫಲವನ್ನು ಖಂಡಿತ ನೀಡುತ್ತೆ. 7.5ನಿಂದ ಈಗಷ್ಟೇ ಮುಕ್ತಿಯನ್ನು ಹೊಂದಿದ್ದೀರಿ. ಇಷ್ಟು ದಿನ ಪಟ್ಟ ಕಷ್ಟ ಕಾರ್ಪಣ್ಯಗಳು ಅಷ್ಟಿಷ್ಟಲ್ಲ, ಕಣ್ಣಲ್ಲಿ ನೀರಿನ ಬದಲು ರಕ್ತವನ್ನು ತರಿಸಿದೆ. ಜೀವನದಲ್ಲಿ ಜಿಗುಪ್ಸೆ ಬರುವಂತಹ ಸಾಕಪ್ಪ ಈ ಸಂಸಾರ ಅನ್ನುವಷ್ಟು ಕಷ್ಟಗಳ ಮಳೆಯಲ್ಲಿ ನೊಂದಿದ್ದೀರಿ. ಆಲ್ ಡೇಸ್ ಆರ್ ನಾಟ್ ಸಂಡೇ ಅನ್ನೋ ಮಾತಿದೆ. ನಿಮ್ಮ ರಾಶಿಗೆ ಮುಚ್ಚಿದ್ದ ಕಾರ್ಮೋಡ ನಿಧಾನವಾಗಿ ಸೆರೆದು ಗುರುವಿನ ನೇರ ದೃಷ್ಟಿ ಸೂರ್ಯನ ಹೊಂಗಿರಣದಂತೆ ಮಕರ ರಾಶಿಯ ಮೇಲೆ ಬಿದ್ದು ಬದುಕು ಹಸನಾಗುವಂತಹ ಸಮಯ ಈ ಜುಲೈ ತಿಂಗಳಿನಲ್ಲಿ ಬಂದಿದೆ. ಇಷ್ಟು ದಿನ ತಾಳ್ಮೆಯಿಂದ ಇದ್ದೀರಿ, ತಾಳ್ಮೆಯನ್ನ ಕಳೆದುಕೊಳ್ಳಬೇಡಿ. ಈಗ ಆ ಫಲವನ್ನು ಅನುಭವಿಸುವಂತಹ ದಿನಗಳು ಪ್ರಾರಂಭವಾಗ್ತಾ ಇದೆ. ಈಗ ಹಣಕಾಸಿನ ಸಮಸ್ಯೆಗಳು ಈ ತಿಂಗಳು ಖಂಡಿತವಾಗಿಯೂ ಸುಧಾರಣೆಯನ್ನು ಪಡೆಯಲಿದೆ. ನಿಮ್ಮ ರಾಶ್ಯಾಧಿಪತಿಯಾದ ಶನಿ ಮಹಾತ್ಮ 3ನೇ ಭಾವದಲ್ಲಿದ್ದು ಒಳ್ಳೆಯ ವ್ಯಕ್ತಿಗಳ ಸಹವಾಸದಿಂದ ಈ ತಿಂಗಳು ನಿಮ್ಮ ಜೀವನ ಶೈಲಿ ಬದಲಾಗಲಿದೆ. ಹೊಸ ಕೆಲಸ ಸಿಗುವ ನಿಮ್ಮ ಪ್ರಯತ್ನಕ್ಕೆ 100% ಫಲ ಈ ತಿಂಗಳು ಸಿಗದಿದ್ದರೂ ನಿಮ್ಮ ಪ್ರಯತ್ನಕ್ಕೆ ಶನಿ ಮಹಾತ್ಮ ನಿಮ್ಮ ಪ್ರಯತ್ನದ ಕೆಲವು ಹಂತಗಳನ್ನು ಸುಸೂತ್ರವಾಗಿ ದಾಟಿಸಲಿದ್ದಾನೆ. ರಾಹುವಿನ ದ್ವಿತೀಯ ಭಾವದಿಂದಾಗಿ ಅನಿರೀಕ್ಷಿತ ಖರ್ಚು ಎದುರಾಗಬಹುದು. ಉಳಿಸಿದ ಹಣವೇ ಗಳಿಸಿದ ಹಣ. ಇಂದು ನೀವು ಉಳಿಸುವ ಹಣ ಮುಂದೆ ಒಂದು ಆಪದ್ಧನವಾಗಿ ಬದಲಾಗಿ ನಿಮ್ಮ ಸಹಾಯಕ್ಕೆ ಬರಲಿದೆ. ಇನ್ನು ಕೇತುವಿನ ಅಷ್ಟಮ ಭಾವದಿಂದ ಸ್ವಲ್ಪ ಡೈಜೆಷನ್ ಸಮಸ್ಯೆ ಎದುರಾಗಬಹುದು. ಲೋವರ್ ಬ್ಯಾಕ್ ಪೈನ್ ನಿಮ್ಮನ್ನು ಕಾಡಬಹುದು. ಗಣಪತಿಯ ಆರಾಧನೆಯನ್ನು ಮಾಡಿ. ಯಾರು ಮದುವೆ ವಿಚಾರಗಳಲ್ಲಿ ಪ್ರಯತ್ನದಲ್ಲಿದ್ದೀರಿ ಅಂಥವರಿಗೆ ಮದುವೆಯ ದಿನಗಳು ಈ ತಿಂಗಳು ಬರದಿದ್ದರೂ ಆ ನಿಟ್ಟಿನಲ್ಲಿ ಮಾತುಕತೆಗಳು ಪ್ರಾರಂಭವಾಗತ್ತೆ. ಈ ತಿಂಗಳು 16ನೇ ತಾರೀಕು ಸೂರ್ಯ ಗುರುವಿನೊಟ್ಟಿಗೆ ಸಪ್ತಮ ಭಾವದಲ್ಲಿ ಬರುವುದರಿಂದ ಒಂದು ತರಹ ರಿಲ್ಯಾಕ್ಸ್ ಆಗುವಂತಹ ಸಮಯ. ಹಿಂದಿನ ದಿನಗಳನ್ನು ನೆನೆಸ್ಕೊಂಡ್ರೆ ನೆಮ್ಮದಿಯ ಸ್ವರೂಪ ನಿಮಗೆ ಅರ್ಥವಾಗುತ್ತೆ. ಕುಜನ ಪಂಚಮ ಭಾವದಿಂದ ದಂಪತಿಗಳಲ್ಲಿ ಅಸಮಾಧಾನ, ಕೋಪಾತಾಪಗಳು ಹೆಚ್ಚಾದರೂ ಗುರುವಿನ ಸಪ್ತಮ ಭಾವದಿಂದ ಕೋಪಾತಾಪಗಳು ಶೀಘ್ರದಲ್ಲೇ ಕಡಿಮೆಯಾಗಿ ಸತ್ಯದ ಮನವರಿಕೆ ಆಗುವ, ಪ್ರೀತಿ ಇನ್ನಷ್ಟು ಹೆಚ್ಚಾಗುವ ಸೂಚನೆಗಳು ಭಗವಂತ ಕೊಟ್ಟಿದ್ದಾನೆ. ಯೋಗಸ್ಥರಿಗೆ ಕೆಲಸದ ಒತ್ತಡ ಇನ್ನಷ್ಟು ಹೆಚ್ಚಾಗುವ ಸಂಭವ ಜಾಸ್ತಿ. ಮನೆಯಲ್ಲಿ ಚಿಕ್ಕ ಚಿಕ್ಕ ವಿಚಾರಕ್ಕೂ ಕೋಪ ಮಾಡಿಕೊಳ್ಳುವ ಸಂಭವ ಜಾಸ್ತಿ ಇದೆ. ಈ ರೀತಿ ಎಲ್ಲ ನಕಾರಾತ್ಮಕ ಶಕ್ತಿಗಳನ್ನು ಮಣಿಸಲಿಕ್ಕಾಗಿ ನಿಮ್ಮ ಮನೆಯಲ್ಲಿ ದಿನವೂ ಸಂಜೆ ಶ್ರೀ ಲಲಿತಾ ಸಹಸ್ರನಾಮವನ್ನು ಹೇಳ್ಕೊಳ್ಳಿ. ಕನಿಷ್ಠ ಪಕ್ಷ ನಿಮ್ಮ ಮೊಬೈಲ್ನಲ್ಲಿ ಶ್ರೀ ಲಲಿತಾ ಸಹಸ್ರನಾಮವನ್ನು ಮನೆಯ ಎಲ್ಲ ಮನಗಳಿಗೆ ಕೇಳುವಂತೆ ಪ್ಲೇ ಮಾಡಿ. ದೇವಿಯ ಮಂತ್ರದ ಪಾಸಿಟಿವ್ ವೈಬ್ರೇಷನ್ನು ಇಂತಹ ಹಲವು 10 ಸಮಸ್ಯೆಗಳನ್ನು ಖಂಡಿತ ನಿವಾರಣೆ ಮಾಡುತ್ತೆ. ಈ ತಿಂಗಳು 29ರಂದು ಗುರುಪೂರ್ಣಿಮೆ ಇದೆ. ಮಕರ ರಾಶಿಯವರಿಗೆ ಗುರುವಿಗೆ ಕೃತಜ್ಞತೆ ಸಲ್ಲಿಸಲು ಇದು ಸುವರ್ಣಾವಕಾಶ. ಆ ದಿನ ನೀವು ಹುಟ್ಟಿದಾಗಿನಿಂದ ಇಂದಿನವರೆಗೆ ಬಂದು ಹೋದ ಎಲ್ಲ ಗುರುಗಳನ್ನು ನೆನಪಿಸಿಕೊಳ್ಳಿ. ಸಾಧ್ಯವಾದರೆ ಕೆಲವರನ್ನು ಭೇಟಿ ಮಾಡಿ ಒಂದು ಹೂವನ್ನು ಅವರ ಪಾದಕ್ಕೆ ಸಮರ್ಪಣೆ ಮಾಡಿ ಕೃತಜ್ಞತೆಯಿಂದ ನಮಸ್ಕಾರ ಮಾಡಿ. ನೆನಪಿರಲಿ, ತಾಯಿಯೇ ಮೊದಲ ಗುರು. ಆಕೆಯ ಋಣವನ್ನು ಜನ್ಮ ಜನ್ಮಾಂತರದಲ್ಲೂ ತೀರಿಸಲು ಸಾಧ್ಯ ಇಲ್ಲ. ಆಕೆಗೊಂದು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ. ನೀವು ನಂಬಿರುವ ಯಾವುದಾದರೂ ಆಧ್ಯಾತ್ಮಿಕ ಗುರುವಿನ ಆಶ್ರಮಕ್ಕೋ ಮಠಕ್ಕೋ ಮಂದಿರಕ್ಕೋ ಹೋಗಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ. ನೀವು ನಂಬುವ ಯಾವುದಾದರೂ ಗುರುಸ್ಥಾನಕ್ಕೆ ಹೋಗಿ ಕೈಲಾದಷ್ಟು ಸೇವೆಯನ್ನ ಮಾಡಿ. ಒಟ್ಟಾರೆಯಾಗಿ ಮಕರ ರಾಶಿಯ ತಾಳ್ಮೆಗೆ ಈ ತಿಂಗಳು ಫಲ ಸಿಗುವಂತಹ ದಿನಗಳು, ನೆಮ್ಮದಿ ಸಿಗುವಂತಹ ದಿನಗಳನ್ನ ಆ ಭಗವಂತ ಕೊಟ್ಟಿದ್ದಾನೆ ಅನ್ನೋದ್ರಲ್ಲಿ ಯಾವ ಅನುಮಾನವೂ ಇಲ್ಲ. ಎಲ್ಲಾ ಮಕರ ರಾಶಿಯ ಸೌಹೃದಯ ನೋಡುಗರಿಗೆ ಆ ತಾಯಿ ನಿಮಿಷಾಂಬೆಯು
ಸನ್ಮಂಗಳವನ್ನು ಉಂಟು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.